ಶಾಸಕರ ಖರೀದಿ ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಒಬ್ಬ ರಾಜಕಾರಣಿ ತನ್ನ ಅಸ್ತಿತ್ವಕ್ಕೆ ಧಕ್ಕೆ ಬರ್ತಿತ್ತು ಅಂದಾಗ ಈ ಥರ ಮಾತುಗಳನ್ನು ಹತಾಶವಾಗಿ ಮಾತಾಡ್ತಾರೆ. ಆಧಾರರಹಿತವಾಗಿರುವಂಥ ಮಾತುಗಳನ್ನಾಡಿ ಅವ್ರ ಮೇಲೆ ಬಂದಿರುವಂಥ ಆಪಾದನೆ ಮತ್ತು ನಡೀತಿರುವಂಥ ತನಿಖೆಯನ್ನು ಬೇರೆ ಕಡೆ ಲಕ್ಷ್ಯ ತಿರುಗಿಸಲು ಈ ಥರ ಮಾತುಗಳು ಬರ್ತಾಯಿದೆ. ಪದೇ ಪದೇ ಅವರ ಕುರ್ಚಿಯ ಬಗ್ಗೆ ನಾನು 3 ವರ್ಷ ಇರ್ತೀನಿ, 5 ವರ್ಷ ಪೂರ್ತಿ ಮಾಡ್ತೇನೆ ಅಂತ ಒಂದು ಸತಿ ಹೇಳೋದು, ಇನ್ನೊಂದು ಸತಿ ಇವನು ಆಯ್ಕೆ ಆದರೆ ನನ್ನ ಕುರ್ಚಿ ಉಳಿತಿದೆ ಇಲ್ಲರ ಇಲ್ಲ ಅನ್ನೋದು. ಭಾಳ ಗೊಂದಲದಲ್ಲಿದ್ದಾರೆ ಮತ್ತು ಹತಾಶರಾಗಿ ಈ ಥರ ಮಾತಾಡ್ತಾರೆ. ಯಾರು ಕೂಡ ಪ್ರಯತ್ನವೂ ಮಾಡ್ತಾಯಿಲ್ಲ. ದಯವಿಟ್ಟು ಅವರು 5 ವರ್ಷ ಪೂರ್ತಿ ಮಾಡಬೇಕು ಅಷ್ಟೇ. ಜನಪರವಾಗಿರುವಂಥ ಆಡಳಿತ ನಡೆಸಲಿ, ಜನ ವಿರೋಧಿ ಆಡಳಿತ ನಡೆಸೋದು, ಜನ ಸಂಕಷ್ಟಕ್ಕೆ ನೂಕೋದು. ಮಳೆ ಪ್ರವಾಹ ಬಂದು ರೈತರ ಬೆಳೆ ನಾಶ ಆಗಿದೆ, ಅದನ್ನು ಸಮೀಕ್ಷೆ ಕೂಡ ಮುಗಿತಾ ಇಲ್ಲ. ಸರಿಯಾಗಿ ಒಂದು ಒಳ್ಳೆಯ ರೀತಿಯ ವೈಜ್ಞಾನಿಕವಾದ ಸಮೀಕ್ಷೆನೂ ಕೂಡ ಇಲ್ಲ. ಬಿಕ್ಕಾಬಿಟ್ಟಿಗೆ ಸಮೀಕ್ಷೆ ಮಾಡ್ತಾಯಿದ್ದಾರೆ, ಹೇಳೋರಿಲ್ಲ ಕೇಳೋರಿಲ್ಲ. ಮತ್ತು ಒಂದು ರೀತಿಯಲ್ಲಿ ಗೊಂದಲದ ಯೂಟರ್ನ್ ಸರ್ಕಾರ ಇದು. ಮೊನ್ನೆ ಮುಸಲ್ಮಾನರಿಗೆ 4% ಕಾಂಟ್ರಾಕ್ಟಲ್ ರಿಸರ್ವೇಷನ್ ಬಗ್ಗೆ ಫೈಲೇ ಕ್ರಿಯೇಟ್ ಆಗಿದೆ, ಎಲ್ಲ ಆಗಿದೆ. ಈಗ ನೀವೆಲ್ಲ ಪ್ರೆಸ್ನವ್ರು ಎಕ್ಸ್ಪೋಸ್ ಮಾಡಿದ ತಕ್ಷಣವೇ ಅದಾಗಿಲ್ಲ, ಅದು ಹಿಂತಗೊಳ್ತೇವೆ ಅಂತ ಮಾತನಾಡ್ತಾರೆ. ಮೂಡಾದಲ್ಲಿ ಸೈಟ್ ಹಿಂತುಕೊಟ್ರು, ವಾಲ್ಮೀಕಿಯಲ್ಲಿ ವಾಪಸ್ ದುಡ್ಡು ಹಾಕ್ತೀವಿ ಅಂತ. ವಾಫ್ ಕಾಯ್ದೆ ನೋಟಿಸ್ ಕೊಟ್ಟು ವಾಪಸ್ ತೊಗೊಂಡ್ರು. ಕಾಂಟ್ರಾಕ್ಟದ್ದು ಹಾಗೆ 4% ಅಲ್ಪಸಂಖ್ಯಾತ ಕಾಂಟ್ರಾಕ್ಟು ಕೂಡ ವಾಪಸ್ಸು. ಯೂಟರ್ನ್ ಸರ್ಕಾರ ಇದೆ, ಆಡಳಿತವೇ ಇಲ್ಲ. ಆಡಳಿತಕ್ಕೆ ಒಂದು ನಾಯಕತ್ವ, ಒಂದು ದಿಕ್ಕು ದಸೆ, ದಿಕ್ಕಸೂಚಿ ಏನು ಕೂಡ ಕಾಣ್ತಾ ಇಲ್ಲ. ಮತ್ತು ಅಧಿಕಾರಿಗಳು ಕೂಡ ಈ ಸರ್ಕಾರದ ವೈಖರಿಯನ್ನು ನೋಡಿ ಬೇಸತ್ತಿದ್ದಾರೆ. ಎಷ್ಟು ಹಲವಾರು ಸೂಸೈಡ್ ಪ್ರಕರಣಗಳಾದವು, ಆಡಳಿತ ಕುಸಿತೋಗಿದೆ, ಅಧಿಕಾರಿಗಳ ಮೇಲೆ ದೊಡ್ಡ ಪ್ರಮಾಣದ ರಾಜಕೀಯ ಒತ್ತಡ ಆಗ್ತಾಯಿದೆ, ಕಾನೂನು ಬಾಹಿರ ಕ್ರಮಗಳು ತೆಗೆದುಕೊಳ್ಳೋದಕ್ಕೆ. ಪ್ರತಿಯೊಂದು ಇಲಾಖೆಯಲ್ಲಿ ಕಲೆಕ್ಷನ್ ಸೆಂಟರ್ಗಳಿದ್ದಾವೆ. ಮುಖ್ಯಮಂತ್ರಿ ಇವತ್ತು ಒಂದು ಮಾತನ್ನು ಹೇಳಿದರು, ನನ್ನನ್ನು ಮುಟ್ಟಿದರೆ ಕರ್ನಾಟಕ ಜನ ಸುಮ್ಮನೆ ಇರಲ್ಲ ಅಂತ. ಸತ್ಯ ಹೇಳಬೇಕಾದ್ರೆ ಈ ದುರಾಡಳಿತದ ಸರ್ಕಾರ ಕಿತ್ತೊಗಿಬೇಕು ಅಂಥೇಳಿ ಜನ ತೀರ್ಮಾನ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಹೇಳಿದಂತೆ ಜನ ಸುಮ್ಮನೆ ಇರೋದಿಲ್ಲ, ಆದರೆ ಅವ್ರ ಪರವಾಗಿಲ್ಲ, ಅವರ ದುರಾಡಳಿತದ ವಿರುದ್ಧವಾಗಿ ಸುಮ್ಮನೆ ಇರೋದಿಲ್ಲ. ಸರ್, ಈಗ ಮತ್ತೊಂದು ಪತ್ರ 750 ಎಕರೆ ಕೊಡೋಕ್ಕೆ CM ಒಪ್ಪಿಗೆ ಕೂತಿರೋದು, CM ಕಾರ್ಯದರ್ಶಿ ಬರೆದಿರೋಂಥ ಪತ್ರ ಬಹಿರಂಗ. ಏನು ಈ ಥರ ಹಲವಾರು ನಿರ್ಣಯಗಳು ಅವ್ರು ತೆಗೆದುಕೊಂಡಿದ್ದಾರೆ. ತುಷ್ಟೀಕರಣದ ರಾಜಕಾರಣದ ಪರಾಕ್ಷತೆ ಮುಟ್ಟಿದೆ. 300 ಜನರ ಮೇಲೆ ಕೇಸ್ ಹಿಂತಕೊಂಡ್ರು. ಪೊಲೀಸ್ ಸ್ಟೇಷನ್ ಮೇಲೆ ಅಟ್ಯಾಕ್ ಮಾಡಿರುವ ಕೇಸನ್ನು ಹಿಂತಕೊಳ್ತಾರೆ. ಆ ಪೊಲೀಸರು ಅದನ್ನು ರೆಕಮೆಂಡ್ ಮಾಡ್ತಾರೆ. ಪೊಲೀಸ್ ಇಲಾಖೆಯ ನೈತಿಕ ಸಂಪೂರ್ಣ ಕುಸಿತೋಗಿದೆ. ಇದನ್ನು ಅದೆಂಥ ಅಧಿಕಾರಿ ರೀ, ಅವ್ರ ಸ್ಟೇಷನ್ ಮೇಲೆ ಅಟ್ಯಾಕ್ ಮಾಡಿದವ್ರನ್ನ ಕೇಸ್ ಡ್ರಾಪ್ ಮಾಡೋದಕ್ಕೆ ಇವರು ಅಧಿಕಾರಿಗಳು ಅನುಮೋದನೆ ಕೊಡ್ತಾರೆ, ಸರ್ಕಾರ ಅನುಮೋದನೆ ಮಾಡ್ತಿದೆ. ಪೊಲೀಸರಿಗೆ ಯಾರು ಹೇಳ್ತಾರೆ? ಒಪ್ಪಾಸ್ತಿ ವಿವಾದ ಏನು ಹುಟ್ಟಿತ್ತು ಸರ್, ಚುನಾವಣೆ ಗಿಮಿಕ್ಕು, ಚುನಾವಣೆ ಆದಮೇಲೆ ಮರಿತಾರೆ ಅನ್ನುವಂಥ ಆರೋಪವನ್ನು ಕಾಂಗ್ರೆಸ್ನವ್ರು ಮಾಡಿದ್ರು. ಯಾವ ರೀತಿ ಹೋರಾಟ ಮಾಡ್ತಾರೆ ಸರ್? ಈಗ ಪ್ರತಿ ಒಂದು ಜಿಲ್ಲೆಯಲ್ಲಿ, ಗ್ರಾಮದಲ್ಲಿ ಎಲ್ಲೆಲ್ಲಿ ಪ್ರಾಪರ್ಟಿ ಇಲ್ಲಿಗಲ್ಲಾಗಿ ನೋಟಿಸ್ ಕೊಟ್ಟಿದ್ದಾರೆ, ಪಹಣಿಯಲ್ಲಿ ಹಚ್ಚಿದ್ದಾರೆ, ಅದರ ವಿರುದ್ಧ ಪ್ರತಿಯೊಂದು ಗ್ರಾಮದಲ್ಲಿ ಹೋರಾಟ ಆಗುತ್ತೆ, ಪ್ರತಿಯೊಂದು ಜಿಲ್ಲೆಯಲ್ಲೂ ಹೋರಾಟ ಆಗುತ್ತೆ. ಬರೀ ರಾಜಕೀಯ ಹೋರಾಟ ಅಲ್ಲ, ಕಾನೂನು ಹೋರಾಟ ಕೂಡ ನಮ್ಮ. ಉದಾಹರಣೆಗೆ ನಾನೀಗ ಆಗಲೇ ಹೇಳಿದ್ದೀನಿ, ಸಿಗಾಂವ್-ಸವಣೂರಿನಲ್ಲಿ ಯಾವ್ಯಾವ ವಾಪ್ ಹಚ್ಚಿದ್ದಾರೆ ಅವೆಲ್ಲವನ್ನು ದಾಖಲೆ ಸಮೇತ ಕೊಡ್ರಿ, ಅದಕ್ಕೆ ಸಂಪೂರ್ಣ ಕಾನೂನು ಹೋರಾಟವನ್ನು ನಾವು ಮಾಡ್ತೀವಿ ಅಂತ
ಇಡೀ ಹಾವೇರಿ ಜಿಲ್ಲೆ ಒಬ್ಬ ಸಂಸತ್ ಸದಸ್ಯನಾಗಿ ಇಡೀ ಹಾವೇರಿ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ರೈತರ ಜಮೀನು ಎಲ್ಲ ಕಾಗ್ನಿಲೆ ಮಠ ರೈತರ ಜಮೀನು ಇಡೀ ಊರಕ್ಕೆ ಊರು ಕಾಗಿನೆಲೆ ಇರ್ಬೋದು, ಇನ್ನೊಂದು ಊರು ಇರ್ಬೋದು, ಕಡ್ಕೋಳ ಇರ್ಬೋದು, ಆಸ್ಪತ್ರೆ, ಶಾಲೆ, ಕೆರೆ ಎಲ್ಲೆಲ್ಲಿ ಈ ಥರ ಆಗಿದೆ ಅವುಗಳ ಎಲ್ಲ ದಾಖಲೆ ಸಮೇತವಾಗಿ ನನಗೆ ಕೊಟ್ಟರೆ ಅದರ ವಿರುದ್ಧ ನಾವು ಸುದೀರ್ಘವಾದಂಥ ಹೋರಾಟವನ್ನು ಜನ ಕಟ್ಕೊಂಡು ಹೋರಾಟ ಮಾಡ್ತೀವಿ ಮತ್ತು ಕಾನೂನು ಹೋರಾಟವನ್ನು ಕೂಡ ಮಾಡ್ತೀವಿ. ಸಾಕಲ್ಲಪ್ಪ ನಿಲ್ಸು ಬಂದ್ ಮಾಡ. ಸಮೀಕ್ಷೆದ್ದು ಬಿಜೆಪಿಗೆ 6,000 ಲೀಡ್ ಮುನ್ನಡೆ ಸಿಕ್ಕಿರೋದು ಗೆಲುವು ಸಾಧಿಸ್ತಾರೆ. ಯಾವುದು ಸಮೀಕ್ಷೆ? ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಓಡಾಡ್ತಾ ಇದೆ ಸರ್. ಪ್ರತಿ ಜಿಲ್ಲಾ ಕ್ಷೇತ್ರ ನಾನು ನೋಡಪ್ಪ, ನನ್ನ ಇದರಲ್ಲಿ ಚುನಾವಣೆ ಮಾಡಬೇಕಾದಾಗ ಚುನಾವಣೆಗೆ ಏನು ಮಾಡಬೇಕು, ಪ್ರಚಾರ, ಜನರ ಬಳಿ ಹೋಗುವಂಥ ಏನು ಬೇಕು ಮಾಡ್ತೀನಿ. ಅದಾದ ಮೇಲೆ ನಾನು ತಲೆ ಕೆಡಿಸ್ಕೊಳ್ಬೇಕು. ಯಾಕಂದರೆ ಮತದಾರರು ತಮ್ಮ ಅಭಿಪ್ರಾಯವನ್ನು ಮತಪಟ್ಟಿಗೆ ಹಾಕಿಬಿಟ್ಟಿರ್ತಾರೆ. ಈಗ ನಾವು ಕೂತ್ಕೊಂಡು ಶೇಖ್ ಮೊಹಮ್ಮದ್ ಲೆಕ್ಕ ಹಾಕಿದರೆ ಅದೇನು ಜಾಸ್ತಿನೂ ಆಗೋದಿಲ್ಲ, ಕಡಿಮೆನೂ ಆಗೋದಿಲ್ಲ. 23ಕ್ಕೆ ಎಲ್ಲರೂ ಗೊತ್ತಾಗುತ್ತೆ. ನಮ್ಮ ನಿರೀಕ್ಷೆ ಏನಾಗ್ಬೋದು? ನಿರೀಕ್ಷೆ ದೊಡ್ಡ ಹಂತದಲ್ಲಿ ಗೆಲ್ತೀವಿ ಅಂತ ಅಷ್ಟೇ ಹೇಳ್ಬೋದು ಹೊರತಾಗಿ ನಿಖರವಾಗಿ ಸಂಖ್ಯೆ ಹೇಳೋದಕ್ಕೆ ನಾನು ಅಷ್ಟರಲ್ಲ ಜರಲ್ಲ. ರೈಟ್. ಸರಿ